ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಇವತ್ತಿನ ರೆಸಿಪಿಗಳು ಬಂದ್ಬಿಟ್ಟು ಜ್ಯೂಸು. ಈ ಬಿಸಿಲಿನ ದಿನಗಳಲ್ಲಿ ಬಿಸಿಲು ಬಂತು ಅಂದ್ರೇ ಎಲ್ಲಾದರೂ ಔಟ್ಸೈಡ್ ನಾವೇನಾದರೂ ಓಡಾಡ್ತಾ ಇದ್ರು ಅಂದ್ರೆ ಎಲ್ಲಿ ಜ್ಯೂಸ್ ಶಾಪ್ ಕಾಣುತ್ತೋ ಫಸ್ಟ್ ಜ್ಯೂಸ್ ತಗೊಂಡು ಕುಡಿತೀವಿ, ಅಥವಾ ಎಳ್ನೀರು ಸಿಕ್ಕಿದ್ರೆ ಎಳ್ನೀರು ತೊಗೊಂಡು ಕುಡಿತೀವಿ. ಅದು ಎರಡೂ ಆಪ್ಷನ್ ಸಿಕ್ಕಿಲ್ಲ ಅಂದರೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಶಾಪ್ಗೆ ಹೋಗ್ಬಿಟ್ಟು ಫ್ರಿಜ್ಜಲ್ಲಿರೋ ನೀರನ್ನ ತೊಗೊಂಡು ಅದನ್ನು ಕುಡಿತೀವಿ. ಅದಕ್ಕಿಂತ ಮನೇಲೇ ಹೋಮ್ ಮೇಡಾಗಿ ನಾವೇ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನ್ಯಾಚುರಲ್ ಆಗಿ ಬಾಡಿನ ಕೂಡ ತುಂಬ ತಂಪು ಮಾಡ್ಬೋದು. ಸೊ ಅದರಲ್ಲಿ ನಾನು ಇವತ್ತು 2 ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದು ಎಳ್ಳಿನ ಜ್ಯೂಸು ಆ್ಯಂಡ್ ಇನ್ನೊಂದು ರಾಗಿ ಹಾಲು ಜ್ಯೂಸ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ ಎಳ್ಳಿನ ಜ್ಯೂಸ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ, ಅರ್ಧ ಕಪ್ಪು. ಆ್ಯಂಡ್ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಆ್ಯಂಡ್ ಏಲಕ್ಕಿ. ಪದಾರ್ಥಗಳು ತುಂಬ ಕಡಿಮೆನೇ ಇದೆ, ನಾವೇ ಮನೇಲಿ ಮಾಡ್ಕೊಳೋದು ಕೂಡ ತುಂಬ ಈಸಿಯಾಗಿಯೇ ಮಾಡ್ಕೊಬೋದು. ನಾನಿಲ್ಲಿ ಫಸ್ಟು ಒಂದು ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಇಟ್ಟು ನಾನು ಎಳ್ಳುಗಳನ್ನ ಹುರ್ಕೊಳಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಎಳ್ಳನ್ನ ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ, ಹಾಗಾಗಿ ಇವಾಗ ಡೈರೆಕ್ಟಾಗಿ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಎಳ್ಳನ್ನ ತುಂಬ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರಿಬೇಕು. ಅದು ಚಿಟಪಟ ಅಂತ ಎಲ್ಲ ಸೌಂಡ್ ಬರೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಈ ಎಳ್ಳಿನ ಜ್ಯೂಸಿಂದನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೂಳೆ ಸವಿತಗಳನ್ನೆಲ್ಲ ಕಡಿಮೆ ಮಾಡುತ್ತೆ. ಇದರಲ್ಲಿ ತುಂಬ ಕ್ಯಾಲ್ಶಿಯಂ ಇದೆ, ರೋಗ ನಿರೋಧಕ ಶಕ್ತಿ ಇರುತ್ತಲ್ಲ ಅದನ್ನು ಕೂಡ ತುಂಬ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಇವಾಗ ನಾನು ಎಳ್ಳನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಸ್ವಲ್ಪ ಆರಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಅದು ಚೆನ್ನಾಗಿ ಆರಿದ ಮೇಲೆ ಇದನ್ನ ಮಿಕ್ಸಿ ಮಾಡ್ಕೊಬೇಕು. ಸೊ ನಾನು ಒಂದು ಜಾರ್ ತೊಗೊಂಡು ಆರಿರೋ ಎಳ್ಳನ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೇ ಸ್ವಲ್ಪ ತೊಗೊಂಡಿರೋಂತಹ ಬೆಲ್ಲನೂ ಅಷ್ಟೇ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕು ಅಂತ ಅನಿಸಿದವರು ಸ್ವಲ್ಪ ಸ್ವೀಟ್ ಜಾಸ್ತಿ ಯೂಸ್ ಮಾಡ್ಬೋದು. ಆ್ಯಂಡ್ ಸ್ವಲ್ಪ ಏಲಕ್ಕಿ ಆ್ಯಂಡ್ ನೀರು ಅಷ್ಟೇ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ದಪ್ಪನೇ ಬರುತ್ತೆ ಇವಾಗ ನಾವು ಮಿಕ್ಸಿ ಮಾಡಿಕೊಂಡ್ರೆ. ಈಗ ನಾನು ಮಾಡ್ಕೊಂಡಿರೋದು ಅಷ್ಟೇ ಫುಲ್ ದಪ್ಪನೇ ಇದೆ. ಇದಕ್ಕೆ ನೀವು ನೆಕ್ಸ್ಟು ನಿಮಗೆ ಎಷ್ಟು ಬೇಕು ಅಂತ ಅಷ್ಟು ನೋಡಿ ನೀವು ನೀರು ಹಾಕ್ಕೊಳ್ಬೇಕು. ಆ್ಯಂಡ್ ಟೇಸ್ಟ್ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಡಿಪ್ರೆಷನಲ್ಲಿ ಇರ್ತಾರೆ ಅಥವಾ ಸ್ಟ್ರೆಸ್ಸಲ್ಲಿ ಇರ್ತಾರಲ್ಲ ಅಂಥವರೆಲ್ಲ ಇದು ಜ್ಯೂಸ್ನ 2 ದಿನಕ್ಕೆ ಒಂದ್ಸತಿನಾದ್ರು ಮಾಡ್ಕೊಂಡು ಕುಡಿಯೋದ್ರಿಂದ ಡಿಪ್ರೆಷನ್ ಕಮ್ಮಿ ಆಗುತ್ತೆ, ಸ್ಟ್ರೆಸ್ಸು ಕಡಿಮೆ ಆಗುತ್ತೆ, ದೇಹಕ್ಕೆ ತುಂಬ ಶಕ್ತಿ ಕೂಡ ಬರುತ್ತೆ ಆ್ಯಂಡ್ ಆ್ಯಕ್ಟಿವ್ ಆಗಿರ್ತಾರೆ. BP ಶುಗರ್ ಇರೋರಿಗೆಲ್ಲ ಇದು ತುಂಬ ಒಳ್ಳೆಯದು. ಇದಕ್ಕೆ ನೀವು ನೀರು ಕೂಡ ಹಾಕ್ಕೊಂಡು ಕುಡಿಬೋದು ಅಥವಾ ತೆಂಗಿನ ಹಾಲನ್ನ ಕೂಡ ಎಕ್ಸ್ಟ್ರಾ ಹಾಕ್ಕೊಂಡು ಕುಡಿಬೋದು. ಆ್ಯಂಡ್ ಇದು ಕೆಲವರಿಗೆ ಹೀಟ್ ಅನಿಸುತ್ತೆ ಬಾಡಿಗೆ, ಅಂಥವ್ರು ಬೇಕಾದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿರೋ ಥರ ಆಲ್ಮಂಡ್ ಗಮ್ ಅಥವಾ ಅಂಟ್ಗೋಲು ಅಂತೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಕುಡಿಬೋದು. ಬಟ್ ನಾನು ಲಾಸ್ಟ್ ವೀಕಲ್ಲಿ ಅಂಟ್ಗೋಲು ಹಾಕ್ಕೊಂಡು ಕುಡ್ದಿರೋದಕ್ಕೆ ಸ್ವಲ್ಪ ನನಗೆ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ. ಅದು ತುಂಬ ಕೋಲ್ಡ್ ಇದೆ ಬಾಡಿಗೆ. ಯಾರಾದರೂ ಲಾಸ್ಟ್ ಟೈಮ್ದು ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ. ಈ ಬೇಸಿಗೆಯಲ್ಲಿ ಬಾಡಿ ಹೀಟ್ಗೆ ಅದು ಪರ್ಫೆಕ್ಟ್ ಜ್ಯೂಸು. ಸ್ವಲ್ಪ ಐಟಮ್ ಜಾಸ್ತಿ ಅನಿಸಿದ್ರೂ ತುಂಬ ಒಳ್ಳೇದು ಆರೋಗ್ಯಕ್ಕೆ. ಆ್ಯಂಡ್ ಇವಾಗ ನಾನಿಲ್ಲಿ ಆಲ್ರೆಡಿ ನೀರನ್ನ ಆ್ಯಡ್ ಮಾಡಿಬಿಟ್ಟು ಇದನ್ನ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿದ್ದೀನಿ. ಇದನ್ನು ನಾನು ಇವಾಗ 1 ಅಥವಾ 2 ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ, ಸ್ವಲ್ಪ ಕೂಲಾಗಿರಲಿ ಅಂತ. ನೀವು ಇದನ್ನು ಮಡಕೆಲಿ ಕೂಡ ಇಟ್ಕೊಬಹುದು ಅಥವಾ ಒಂದು ಸ್ಟೀಲ್ ಪಾತ್ರೆಲಿ ಕೂಡ ಇಟ್ಕೊಬೋದು. ಫ್ರಿಜ್ಜಲ್ಲಿ ಇಡದೆ ಹಾಗೆ ಡೈರೆಕ್ಟಾಗಿ ಕೂಡ ಕುಡಿಬೋದು, ತುಂಬ ಒಳ್ಳೆಯದು. ಇದು ತೆಂಗಿನ ಹಾಲನ್ನ ಹಾಕ್ಬೋದು ಅಥವಾ ಹಾಕದೇನೂ ಇರ್ಬೋದು, ಆಪ್ಷನಲ್ಲು. ಗರ್ಭಕೋಶ ಸಮಸ್ಯೆ ಇರೋರು ಅಷ್ಟೇ ಈ ಜ್ಯೂಸ್ನ ಕುಡಿಯೋದ್ರಿಂದ ಅದನ್ನು ಕೂಡ ಸರಿ ಮಾಡುತ್ತೆ. ಆ್ಯಂಡ್ ಎಳ್ಳು ಹೀಟು ಅಂತ ಹೇಳ್ತಾರೆ, ಬಟ್ ಅದನ್ನು ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೇ. ಬಟ್ ಈ ಬಿಸಿಲುಗಾಲಕ್ಕೆ ನೀವು ಬೆಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ತೆಂಗಿನ ಹಾಲು ಕೂಡ ಬೇಕಾದ್ರೆ ಹಾಕೊಂಡು ಕುಡಿಬೋದು ಅಥವಾ ಆಲ್ಮಂಡ್ ಗಮ್ ಕೂಡ ಬೇಕಾದ್ರೆ ಹಾಕೊಂಡು ಕುಡಿಬೋದು, ತುಂಬಾ ಒಳ್ಳೇದಾಗುತ್ತೆ. ನಾನು ಇವಾಗ ಇಟ್ಟಿದ್ನಲ್ಲ ಅದನ್ನ ತೆಗೆದ್ಬಿಟ್ಟು ಗ್ಲಾಸಿಗೆ ಹಾಕೊಂಡು ಕುಡಿತಾ ಇದ್ದೆ, ತುಂಬ ಚೆನ್ನಾಗಾಗಿತ್ತು ಜ್ಯೂಸು. ಆ್ಯಂಡ್ ನೆಕ್ಸ್ಟ್ ನಾನು ಇವಾಗ ಇನ್ನೂ ಒಂದು ಜ್ಯೂಸ್ ತೋರಿಸ್ತಾ ಇದ್ದೀನಿ. ಇದನ್ನು ರಾಗಿ ಹಾಲು ಅಂತ ಕರೀತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ರಾಗಿ ದೇಹಕ್ಕೆ ಎಷ್ಟು ಒಳ್ಳೆಯದು, ಎಷ್ಟು ತಂಪು ಅಂತಲೂ. ನಾನಿಲ್ಲಿ 2 ಕಪ್ಪಷ್ಟು ರಾಗಿನ ತೊಗೊಂಡು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ನೀವು ರಾಗಿನ ಆಲ್ಮೋಸ್ಟ್ ಒಂದು 5 ಅವರ್ಸ್ ಆದರೂ ನೆನೆಸ್ಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಲು. ನಾನಿಲ್ಲಿ 1/4 ಕಪ್ಪಷ್ಟು ಬೆಲ್ಲ ಕೂಡ ತೊಗೊಂಡಿದ್ದೀನಿ. ನಾನು 2 ಕಪ್ ತೊಗೊಂಡಿರೋದಕ್ಕೆ ತುಂಬ ಸ್ವೀಟ್ ಬೇಡ ಅಂತ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿನೂ ತುಂಬ ಹೀಟು ಫ್ಲೇವರಿಗೆ ಮತ್ತು ತುಂಬ ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಜ್ಯೂಸ್ಗೂ ಒಂದೇ ಏಲಕ್ಕಿನ ಯೂಸ್ ಮಾಡ್ತಾ ಇರೋದು. ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ಇನ್ನೊಂದು ಸತಿ ತೊಳ್ಕೊಂಡ್ಬಿಟ್ಟು ಆ್ಯಂಡ್ ಇವಾಗ ಅದನ್ನು ಮಿಕ್ಸಿ ಮಾಡಬೇಕು. ಸೊ ನಾನು ಇವಾಗ ಒಂದು ಜಾರ್ ತೊಗೊಂಡು ಅದಕ್ಕೆ ನಾನು ತೊಳ್ಕೊಂಡಿರೋಂತಹ ರಾಗಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕೆಲವರು ಇದನ್ನು ರಾಗಿನ ತೊಳ್ಕೊಂಡು ಸ್ವಲ್ಪ ಹುರ್ಕೊತಾರೆ, ಹುರಿದ್ಬಿಟ್ಟು ನೆಕ್ಸ್ಟ್ ಅದನ್ನು ತಣ್ಣಗಾದ್ಮೇಲೆ ನಾನು ಎಳ್ಳಿನ ಜ್ಯೂಸ್ ತೋರಿಸಿದ್ನಲ್ಲ ಅದೇ ರೀತಿನೇ ಹುರ್ಕೊಂಡು ಕೂಡ ಮಾಡ್ತಾರೆ. ಆ ರೀತಿನೂ ಮಾಡಬಹುದು ಅಥವಾ ಡೈರೆಕ್ಟಾಗಿ ಈ ರೀತಿ ನೆನೆಸಿಟ್ಕೊಂಡು ಕೂಡ ಮಾಡಬಹುದು. ಸೊ ನಾನಿವಾಗ ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ಆ್ಯಂಡ್ ಬೆಲ್ಲನೂ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲದನ್ನು ಇವಾಗ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು.
ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ನೈಸಾಗಿನೇ ಪೇಸ್ಟ್ ರೀತಿ ಮಾಡ್ಕೊಬೇಕು. ಇದನ್ನು ನಾನು ಇಲ್ಲಿ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಬಟ್ ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬರಲ್ಲ. ನಾವು ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಬೇಕು, ಸೋಸ್ಕೊಬೇಕು. ನಾನು ಫಸ್ಟ್ ಒಂದು ಸತಿ ನಾರ್ಮಲ್ ಮಸ್ಲಿನ್ ಕ್ಲಾತಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದೆ, ಬಟ್ ಅದಷ್ಟು ಚೆನ್ನಾಗಿ ಬಂದಿಲ್ಲ. ನನಗೆ ಫುಲ್ಲಿ ಹಿಂಡಿ ಅದನ್ನು ತೆಗಿಯೋಕ್ಕಾಗಲೇ ಇಲ್ಲ. ಅದಕ್ಕೆ ಅದು ಬೇಡ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ನಾವು ದೊಡ್ಡ ಜರಡಿ ಇರುತ್ತಲ್ಲ, ಇವಾಗ ಹೋಳಿಗೆ ಎಲ್ಲ ಮಾಡಬೇಕಾದ್ರೆ ಹೋಳಿಗೆ ನೀರನ್ನ ಎಲ್ಲ ಸಪ್ರೇಟ್ ಮಾಡ್ತೀವಲ್ಲ, ಆ ಥರ ದೊಡ್ಡದೊಂದು ಸ್ಟ್ರೈನರ್ ತೊಗೊಂಡು ಅದರಲ್ಲಿ ಒಂದು ಸತಿ ನಾನು ಇವಾಗ ನೀಟಾಗಿಯೇ ಸ್ಟ್ರೈನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದರಲ್ಲೇ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ತುಂಬ ಇನ್ನೊಂದು ಸ್ವಲ್ಪ ನೀರು ಕೂಡ ನೀವು ಆ್ಯಡ್ ಮಾಡ್ಬೋದು. ಎಷ್ಟು ಬೇಕೋ ಅಷ್ಟು ನಾನು ಇದನ್ನು 2 ಸತಿ ಮಿಕ್ಸಿ ಕೂಡ ಮಾಡಿಕೊಂಡೆ. ಸ್ವಲ್ಪ ನೀರು ಮತ್ತು ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಪೇಸ್ಟ್ ಚೆನ್ನಾಗಿ ಮಾಡಿದೆ ಒಂದೇ ಸತಿ ಅಂದ್ರೂ ಬರಲ್ಲ, 2 ಸತಿ ಮಿಕ್ಸಿ ಮಾಡ್ಕೊಳ್ಳೇಬೇಕು. ಸೊ ನಾನು ಮಿಕ್ಸಿ ಮಾಡಿಕೊಂಡು ದೊಡ್ಡ ಸ್ಟ್ರೈನರಲ್ಲಿ ಒಂದು ಸತಿ ಅದನ್ನ ಚೆನ್ನಾಗಿ ಸ್ಟ್ರೈನ್ ಮಾಡಿದ್ದೆ. ಬಟ್ ಅದು ತುಂಬ ದೊಡ್ಡದಿರೋದಕ್ಕೆ ಚಿಕ್ಕ ಚಿಕ್ಕ ರಾಗಿ ಅಂಶಗಳು ಮತ್ತೆ ಹಾಲಲ್ಲಿ ಹೋಗಿರುತ್ತೆ. ಅದಕ್ಕೆ ಮತ್ತೆ ನೆಕ್ಸ್ಟ್ ಅದನ್ನು ಆ ಪಾತ್ರೆಯಿಂದ ಇನ್ನೊಂದು ಪಾತ್ರೆ ತೊಗೊಂಡು ಇನ್ನೊಂದು ನಾವು ಕಾಫಿ ಟೀ ಮಾಡ್ತೀವಲ್ಲ, ಸೋಸಣಿಗೆ ಅಂತ ಹೇಳ್ತೀವಲ್ಲ ಸ್ಟ್ರೈನರು, ಅದರಲ್ಲಿ ಹಾಕಿಬಿಟ್ಟು ಮತ್ತು ಅದನ್ನು ಸಪ್ರೇಟಾಗಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಇಡ್ಬೋದು, ಬಟ್ ನಾನು ಇಟ್ಟಿಲ್ಲ. ರಾಗಿ ಹೇಗಿದ್ರೂ ತಂಪೆ ಅಲ್ವಾ, ಸೊ ಇನ್ನೂ ಒಳ್ಳೆಯದೇ ತಂಪಾಗುತ್ತೆ ಅಂತ. ಇದು ಅಷ್ಟೇ ದೇಹದಲ್ಲಿ ರಕ್ತನ ಜಾಸ್ತಿ ಮಾಡುತ್ತೆ, ಮೂಳೆ ಕೂಡ ತುಂಬ ಗಟ್ಟಿ ಮಾಡುತ್ತೆ, ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇದೆ, ಕ್ಯಾಲ್ಶಿಯಂ ಕೊರತೆ ಕೂಡ ಬರಲ್ಲ, ಆ್ಯಂಡ್ ಸ್ಕಿನ್ ಕಾಂತಿ ತುಂಬ ಚೆನ್ನಾಗಾಗುತ್ತೆ, ಸ್ಕಿನ್ ತುಂಬ ಚೆನ್ನಾಗಿ ಹೊಳೆಯುತ್ತೆ ಇದನ್ನು ಕುಡಿಯೋದ್ರಿಂದ. ಡೈಜೆಷನ್ ಪ್ರಾಬ್ಲಮ್ ಕೂಡ ಕ್ಲಿಯರ್ ಮಾಡುತ್ತೆ, ಕಣ್ಣಿನ ಆರೋಗ್ಯ, ಮುಖದಲ್ಲಿ ಪಿಂಪಲ್ಸ್ ಆಗೋದನ್ನ ಕೂಡ ತುಂಬ ತಡೆಗಟ್ಟುತ್ತೆ. ಆ್ಯಂಡ್ ಈ ಹಾಲನ್ನ ಡೈಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆ್ಯಂಡ್ ದೇಹಕ್ಕೂ ಕೂಡ ತುಂಬ ತಂಪು. ಈ ಜ್ಯೂಸ್ನ ಆದಷ್ಟು ಡೈಲಿ ಕುಡಿಯೋದಕ್ಕೆ ಎಲ್ಲರೂ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.